ಮೂವಿ ಓಪನಿಂಗ್ ಸೀನ್ ನಲ್ಲೇ ಒಂದು ಹುಡುಗಿ ಅವ್ರ ತಂದೆನ ಕೂಗ್ತಾ ಇರೋದನ್ನ ನಾವು ನೋಡ್ತೀವಿ. ಈ ಹುಡುಗಿ ಹೆಸರು ಬಂದ್ಬಿಟ್ಟು ಸೋಫಿಯಾ ಅಂತ. ಇದು ತನ್ನ ತಂದೆನ ಕೂಗ್ತಾ ಇರುತ್ತೆ ನೋಡು. ಯಾಕೆ ಅಂದ್ರೆ ಆ ಭೂಮಿ ಪೂರ್ತಿ ಈ ಗಿಡಗಳು ಮರಗಳು ಎಲ್ಲ ಕೂಡ ಅಟ್ಯಾಕ್ ಮಾಡ್ಬಿಟ್ಟಿರ್ತವೆ, ಎಲ್ಲ ಕೂಡ ನಾಶ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಅಪ್ಪ ಮಕ್ಕಳು ಇಬ್ರು ಬೇರೆ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಇವ್ರ ತಂದೆನ ಇವಳು ಕೂಗ್ತಾ ಇರ್ತಾಳೆ. ಮತ್ತೆ ಇವ್ರ ತಂದೆ ವಯಸ್ಸು ಕೂಡ ಇವಳಿಗೆ ಕೇಳಿಸುತ್ತೆ. ಇವ್ರ ತಂದೆ ಹೆಸರು ಬಂದ್ಬಿಟ್ಟು ಇವನ ಹೆಸರು ಬಂದ್ಬಿಟ್ಟು ಲಿಯೋ ಅಂತ. ನಾನೇ ಆಕ್ಚುಲಿ ಒಂದು ರ್ಯಾಂಡಮ್ ಆಗಿ ಒಂದು ಹೆಸರನ್ನ ಇಟ್ಕೊಂಡಿದ್ದೇನೆ. ಯಾಕೆಂದ್ರೆ ಚೈನೀಸ್ಗಳ ಹೆಸರುಗಳೆಲ್ಲ ಕ್ಲಿಯರ್ ಆಗಿ ಹೇಳಕ್ ಬರೋದಿಲ್ಲ. ಹಾಗಾಗಿ ನಾನು ರ್ಯಾಂಡಮ್ ಆಗಿ ಒಂದೊಂದು ಹೆಸರು ಇಟ್ಟಿದ್ದೀನಿ. ಮತ್ತೆ ಇದಾದ್ಮೇಲೆ ನಮಗೆ ಬ್ಯಾಕ್ ಗ್ರೌಂಡ್ ಒಂದು ವಾಯ್ಸ್ ನ ತೋರಿಸ್ತಾರೆ. ಈ ಭೂಮಿ ಮೇಲೆ ಏನೋ ಒಂದು ಮಿಸ್ಟೇಕ್ ಆಗಿ ಈ ಮರ ಗಿಡಗಳೆಲ್ಲ ಒಂಥರ ಮನುಷ್ಯರ ತರನೇ ಒಂದು ಯೋಚನೆ ಮಾಡಕ್ ಶುರುವಾಗಿ ಅವುಗಳೆಲ್ಲ ಇಡೀ ಭೂಮಿನ ಕಂಟ್ರೋಲ್ ತಗೊಂಡು ಭೂಮಿ ಮೇಲೆ ಇರೋ 80% ಮನುಷ್ಯರುಗಳನ್ನೆಲ್ಲ ಸರ್ವ ನಾಶ ಮಾಡಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಮ್ಗೆ ಸ್ವಲ್ಪ ವರ್ಷಗಳನ್ನ ತೋರಿಸ್ತಾರೆ. ಇಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಹುಡುಗಿ ನೋಡಿದ್ವಿ. ಆ ಹುಡುಗಿ ಇಲ್ಲಿ ಇರ್ತಾಳೆ ಸೋಫಿಯಾ. ಈ ಸೋಫಿಯಾ ಒಂದು ಪಪ್ಪಿ ಹತ್ರ ಆಟ ಆಡ್ತಿರ್ಬೇಕಾದ್ರೆ ಆಗ ಅವ್ರ ತಂದೆ ಅಲ್ಲಿ ಬಂದ್ಬಿಟ್ಟು ಏಂತಕ್ಕೆ ಇಲ್ಲಿ ಬಂದೆ, ನಾನು ಬರ್ಬೇಡ ಅಂತ ಹೇಳಿದ್ದೆ ತಾನೆ, ಏಂತಕ್ಕೆ ಆಚೆಡೆ ಬಂದೆ ಅಂತ ಇರ್ತಾನೆ. ಇವಳು ಕೂಡ ನಾನು ಈ ನಾಯಿ ಮರಿ ಜೊತೆ ಆಟ ಆಡಕ್ ಬಂದೆ ಅಂದಾಗ ಆ ನಾಯಿ ಮರಿ ಕಾಡೊಳಗಡೆ ಹೊರಡೋಗ್ಬಿಡುತ್ತೆ. ಅಲ್ಲಿ ಯಾರೋ ಒಬ್ಬ ಸಾಯಂಕಾಲ ಆಗ್ತೈತೆ, ಎಲ್ಲರೂ ಕೂಡ ಸೇಫ್ ಆಗಿರೋ ಜಾಗ ಕೊಂಡೋಗಿ ಅಂತ ಎಲ್ಲರಿಗೂ ಕೂಗ್ತಾ ಇರ್ಬೇಕಾದ್ರೆ ಈ ಗ್ಯಾಪ್ ಅಲ್ಲಿ ಈ ಸೋಫಿ ಆ ನಾಯಿ ಮರಿನ ಹಿಡ್ಕೊಂಬರೋಣ ಅಂತ ಹೋಗ್ಬಿಡುತ್ತೆ. ಇವನ್ ತಿರೋ ನೋಡಿದ್ರೆ ನನ್ನ ಮಗಳು ಕಾಣ್ತಿರೋದೆ. ಹಾಗಾಗಿ ಇವನ್ ಮಗಳನ್ನ ಹುಡ್ಕೊಂಡು ಇವನು ಹೋಗ್ತಾನೆ. ಹೋಗಿ ನೋಡಿದಾಗ ಅವ್ರ ಮಗಳು ಒಂದ್ ಜಾಗದಲ್ಲಿ ನಿಂತಿರ್ತಾಳೆ. ಏನಪ್ಪಾ ಅಂದ್ರೆ ಈ ಮರಗಳಿಗೆಲ್ಲ ಒಂದು ಹಾರ್ಟ್ ಇರುತ್ತಲ್ಲ, ಆ ಹಾರ್ಟು ಅಲ್ಲಿರುತ್ತೆ. ಅದನ್ನೆಲ್ಲ ಒಂದು ಗಿಡ ಅಂತ ಒಂದು ನಾರ್ಮಲ್ ಒಂದು ರಾಕ್ಷಸ ಅಂತಾನೆ ಹೇಳ್ಬೋದು, ಅದನ್ನ ಕಾಯ್ತಾ ಇರುತ್ತೆ. ಹಾಗಾಗಿ ಇದನ್ನ ನೋಡಿದ್ರೆ ತೊಂದರೆ ಆಗ್ಬಿಡುತ್ತೆ ಅನ್ಬಿಟ್ಟು ಅವ್ನ ಮಗಳನ್ನ ಮೆಲ್ಲು ಕರ್ಕೊಂಡು ಎತ್ಕೊಂಡು ನೋಡ್ಬಾರ್ತಾ ಇರ್ತಾನೆ. ಅವುಗಳು ಕೂಡ ಇವುಗಳ ಮೇಲೆ ಅಟ್ಯಾಕ್ ಮಾಡಕ್ ಬರ್ತವೆ. ಆಗ ಈಗ ಮಾಡಿ ಇವನಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಇಲ್ಲಿ ನಮ್ಮ ವಿಷಯ ಗೊತ್ತಾಗುತ್ತೆ ಅಂದ್ರೆ ಈ ಗಿಡಗಳಿಗೆ ಸೂರ್ಯನ ಬೆಳಕು ಕಂಡ್ರೆ ಆಗೋದಿಲ್ಲ, ಮತ್ತೆ ಯು ವಿ ಲೈಟ್ ಕಂಡ್ರೂ ಆಗೋದಿಲ್ಲ. ಅಂತಾರೆ ಬ್ಲೂ ಕಲರ್ ರೇಟ್ ತರ ಇರುತ್ತಲ್ಲ, ಅದನ್ನ ಕಂಡ್ರೆ ಆಗೋದಿಲ್ಲ ಇವಕ್ಕೆ, ಆದ್ರಿಂದ ದೂರನೇ ಇರ್ತವೆ. ಹಾಗಾಗಿ ಇವ್ನು ತಪ್ಪಿಸ್ಕೊಂಡು ಇವನ್ ಮನೆಗೆ ಇವ್ನು ಬರ್ತಾನೆ. ಬಂದ್ಬಿಟ್ಟು ಯು ವಿ ಲೈಟ್ ನ ಆನ್ ಮಾಡ್ತಾನೆ ಮನೆ ಮುಂದೆ. ಇಲ್ಲಿ ನಾವು ನೋಡ್ತೀವಿ ಅವ್ರ ಮಗಳನ್ನ ಒಂದು ವಾಚ್ ಅಲ್ಲಿ ಇವನೊಂದು ಟ್ರ್ಯಾಕರ್ ನ ಹಾಕಿರ್ತಾನೆ. ಇವಳ ಮಗಳು ಎಲ್ಲೇ ಹೋದ್ರು ನನ್ಗೆ ಗೊತ್ತಾಗ್ಬೇಕು ಅಂದ್ಬಿಟ್ಟು ಅಂತ ಹೇಳಿ ಆ ಹುಡುಗಿನ ಮನಗಿಸ್ತಾನೆ. ಮನಗಿಸ್ಬಿಟ್ಟು ಇವನು ರೇಡಿಯೋದಲ್ಲಿ ಎಲ್ಲಾರು ನಮ್ಮ ತರನೇ ಯಾರು ಬದುಕಿರ್ತಾರಲ್ಲ ಅವ್ರ ಗುಂಪು ಸೇರ್ಕೊಳ್ಳೋಣ ಅನ್ಬಿಟ್ಟು ರೇಡಿಯೋದಲ್ಲಿ ಕಾಂಟ್ಯಾಕ್ಟ್ ನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಹಾಗೆ ಟ್ರೈ ಮಾಡ್ತಾ ಅವ್ನು ಅಲ್ಲೇ ಮನೆಕೊಂಡ್ಬಿಡ್ತಾನೆ. ಮನೆಗಿರ್ಬೇಕಾದ್ರೆ ಆಗ ಅವನಿಗೊಂದು ಕನಸು ಬೀಳುತ್ತೆ. ಏನಪ್ಪಾ ಅಂದ್ರೆ ಇದು ಹೇಗ್ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಗುತ್ತೆ ನಮ್ಗೆ. ಈಗ ಲಿಯೋನ ಹೆಂಡತಿ ಒಬ್ಳು ಸೈಂಟಿಸ್ಟ್ ಆಗಿರ್ತಾಳೆ. ಅವಳು ಈ ಮರ ಗಿಡದ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾ ಇರ್ತಾಳೆ. ಈ ಗ್ಲೋಬಲ್ ವಾರ್ಮಿಂಗ್ ಇತ್ತ ನಮ್ಮ ದೇಶದಲ್ಲಿರೋ ಮರ ಗಿಡಗಳೆಲ್ಲ ಹೇಗೆ ಕಮ್ಮಿ ಆಗ್ತಾ ಇದೆ, ಅದನ್ನ ಹೇಗಾದ್ರೂ ಮಾಡಿ ನಾವು ಜಾಸ್ತಿ ಮಾಡ್ಬೇಕು ಅಂದ್ಬಿಟ್ಟು ಇವರೊಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವರು ಒಂದು ಆಫೀಸ್ ಇಂದ ಒಬ್ಬ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ವಲ್ಲ ಅದೆಲ್ಲ ಒಂದು ಫೇಲ್ ಆಗೋಗ್ಬಿಟ್ಟಿದೆ. ಆ ಮರ ಗಿಡಗಳಿಗೆ ಸ್ವಲ್ಪ ಡ್ರಗ್ಸ್ ಜಾಸ್ತಿ ಆಗ್ಬಿಟ್ಟು ಇವರೊಂದು ಕೆಮಿಕಲ್ ನ ಕೊಟ್ಟಿರ್ತಾರೆ ಆ ಮರ ಗಿಡಗಳಿಗೆ. ಅದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಈಗ ಅದು ಮನುಷ್ಯ ತರನೇ ಯೋಚನೆ ಮಾಡಕ್ ಶುರುವಾಗಿದೆ. ಅದೆಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿ ದೊಡ್ಡ ಬೆಳೆಯಕ್ಕೆ ಶುರು ಆಗ್ಬಿಟ್ಟಿದೆ ಅಂತ ಈಗ ಎಲ್ಲರ ಮೇಲೂ ಅಟ್ಯಾಕ್ ಮಾಡಕ್ ಶುರುವಾಗಿರುತ್ತೆ. ಇವನು ಆಚೆ ಕಡೆ ನೋಡ್ತಾನೆ. ಲಿಯೋ ಎಲ್ಲಾ ಕಡೆ ಫುಲ್ ಅಟ್ಯಾಕ್ ಮಾಡಕ್ ಶುರುವಾಗಿರುತ್ತೆ ಆ ಮರ ಗಿಡಗಳು. ಆಗ ಟಕ್ಕನಿಗೆ ಇವನಿಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಟಕ್ಕನಿಗೆ ಎಚ್ಚರಿಕೆ ಆಗ್ತಾನೆ. ಇವಳ ಮಗಳು ಕಿರ್ಚಾಡೋ ರೀತಿ ಇವಳಿಗೆ ಕಳಿಸ್ತಾ ಇರುತ್ತೆ. ಹಾಗಾಗಿ ಏನಾಗಿರ್ಬೋದು ಅಂತ ಹೋಗಿ ನೋಡ್ತಾನೆ. ಇವನ್ ಮಗಳನ್ನ ಆ ಗಿಡಗಳೆಲ್ಲ ಎಳ್ಕೊಂಡು ಹೋಗ್ತಾ ಇರುತ್ತೆ. ಇವನ್ನ ಕಾಪಾಡಕ್ ನೋಡ್ತಾನೆ, ಆಗೋದಿಲ್ಲ. ಆ ಮರ ಗಿಡಗಳೆಲ್ಲ ಆ ಬೇರ್ಗಳು ಶಿಸ್ತಾಗಿರೋ ಮಗಳನ್ನ ಎಳ್ಕೊಂಡು ಹೊಂಟೆ ಹೋಗ್ಬಿಡುತ್ತೆ. ಹಾಗಾಗಿ ಇವನು ಇವ್ರ ಮಗಳ ಕೈಗೆ ಒಂದು ವಾಚ್ನ ಕಟ್ಟಿದ್ನಲ್ಲ, ಅದ್ರ ಟ್ರ್ಯಾಕರ್ ಇರುತ್ತಲ್ಲ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹೋಗ್ತಾ ಒಂದು ಬಿಲ್ಡಿಂಗ್ ಅಲ್ಲಿ ನೋಡ್ತಾನೆ. ಅಲ್ಲಿ ಸಿಗ್ನಲ್ ತೋರಿಸ್ತಾ ಇರುತ್ತೆ. ಹಾಗಾಗಿ ಅದ್ರೊಳಗಡೆ ಹೋಗ್ತಾನೆ. ನೋಡ್ತಾನೆ ಆ ಬಿಲ್ಡಿಂಗ್ ಪೂರ್ತಿ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಫುಲ್ಲು ಕಬ್ಜಾ ಮಾಡ್ಕೊಂಡ್ಬಿಟ್ಟಿರುತ್ತೆ ಈ ಮರ ಗಿಡಗಳೇ. ಆಗ ಅವನಿಗೆ ಅವ್ರ ಮಗಳು ಕಿರ್ಚಾಡೋ ರೀತಿ ಶಬ್ದ ಕೇಳಿಸುತ್ತೆ. ಹಾಗಾಗಿ ಅದನ್ನ ಫಾಲೋ ಮಾಡ್ಕೊಂಡು ಅದ್ರ ಹಿಂದೆ ಹೋಗ್ತಾನೆ. ಹಿಂದೆ ಹೋಗಿ ನೋಡಿದಾಗ ಇವ್ರ ಮಗಳಿಗೆ ಬದುಕಿ ಇರ್ತಾಳೆ. ಯಾಕಂದ್ರೆ ಇವಳ ಹತ್ರ ಒಂದು ಟಾರ್ಚ್ ಇರುತ್ತೆ, ಯು ವಿ ಲೈಟ್ ಟಾರ್ಚ್ ಇರುತ್ತೆ. ಆ ಯು ವಿ ಲೈಟ್ ಟಾರ್ಚ್ ಇಂದಾನೆ ಆ ಮರ ಗಿಡಗಳಿಗೆಲ್ಲ ತೋರಿಸ್ಬಿಟ್ಟು ಇವಳೇನು ಬದುಕಿ ಇರ್ತಾಳೆ. ಆದ್ರೆ ಆ ಯು ವಿ ಲೈಟ್ ಟಾರ್ಚ್ ಬ್ಯಾಟ್ರಿ ಕೂಡ ಮುಗ್ದೋಗ್ತಾ ಇರುತ್ತೆ. ಹಾಗಾಗಿ ಇವನೇನ್ ಮಾಡ್ತಾನೆ ಅಂದ್ರೆ ಇವನ ಹತ್ರ ಇತ್ತಲ್ಲ ಒಂದು ಯು ಲೈಟ್ ಟಾರ್ಚ್, ಅದನ್ನ ಅವ್ರ ಮಗಳಿಗೆ ಕೊಡ್ತಾನೆ. ಅವ್ಳ ಮಗಳಿಗೆ ಕೊಟ್ಟಿರೋದ್ರಿಂದ ಇವನ ಹತ್ರ ಟಾರ್ಚ್ ಇರೋದಿಲ್ವಲ್ಲ, ಕೆಲವು ಬೇರ್ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತವೆ. ಇವನು ಅದರಿಂದೆಲ್ಲ ತಪ್ಪಿಸ್ಕೋತಾ ಇರ್ತಾನೆ. ಆಗ ಇವ್ರ ಮಗಳು ಅಲ್ಲಿರೋ ಒಂದು ಕಿಟಕಿನ ಹೊಡೆದಾಗ್ಬಿಟ್ಟು ಡ್ಯಾಡಿ ಇರ್ತಾಳೆ. ಹಾಗಾಗಿ ಇವನು ಕೂಡ ಒಂದು ಫೈರ್ ಸಿಲಿಂಡರ್ ನ ತಗೊಂಡು ಆ ಕಿಟಕಿ ಮೇಲೆ ಸ್ಥಿರೋದ್ರಿಂದ ಅಲ್ಲಿ ಸೂರ್ಯನ ಬೆಳಕು ಬರುತ್ತೆ. ಹಾಗಾಗಿ ಆ ಮರ ಗಿಡಗಳೆಲ್ಲ ಸೂರ್ಯನ ಬೆಳಕಿಂದ ಸೈಡಿಗೆ ಹೋಗ್ಬಿಡ್ತವೆ. ಅವಕ್ಕೆ ಭಯ ಪಟ್ಕೊಂಡು ಈಗ ಇವನು ಮತ್ತೆ ಒಂದು ಕನ್ಸ್ಗಳೊಳಗಡೆ ಹೋಗ್ತಾನೆ. ಅಲ್ಲಿ ಇವ್ರ ವೈಫು ಇವರೊಂದು ಮಿಷನ್ ಫೇಲ್ ಆಗಿತ್ತಲ್ಲ, ಅದಕ್ಕೆ ಏನಾರ ಮಾಡಿ ಆಂಟಿಡೋಟ್ಸ್ ಅಂದ್ರೆ ಔಷಧಿನ ಕಂಡುಹಿಡಿಬೇಕು ಅಂತ ಇರ್ತಾಳೆ. ಇವನು ಏನಾಗ್ತಿದೆ ನಡಿಲಿಂದ ಹೋಗ್ಬಿಡೋನು, ಏನು ಮಾಡಕ್ಕಾಗಲ್ಲ ಅಂತ ಇರ್ಬೇಕಾದ್ರೆ ಆಗ ಇವ್ರ ಮನೆ ಒಳಗಡೆನೆ ಆ ಮಾಸ್ಟರ್ ಆದ ಗಿಡಗಳು ಅಟ್ಯಾಕ್ ಮಾಡ್ತವೆ. ಅಟ್ಯಾಕ್ ಮಾಡಿರೋದ್ರಿಂದ ಇವಳ ವೈಫು ಮತ್ತು ಇವಳ ಮಗಳನ್ನ ಎಳ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆದ್ರೆ ಇವನು ಯಾರು ಒಬ್ಬರನ್ನ ಕಾಪಾಡ್ಕೊಬೇಕಾಗಿರುತ್ತೆ. ಇವ್ರ ಹೆಂಡತಿನ ಕಾಪಾಡ್ಬೇಕು ನೋಡ್ತಾ ಇರ್ತಾನೆ. ಆದ್ರೆ ಇವ್ರ ಹೆಂಡತಿ ಹೋಗ್ಬಿಟ್ಟು ನನ್ನ ಮಗಳನ್ನ ಕಾಪಾಡು ಅಂದ್ಬಿಟ್ಟು
ಅವಳ ಕೈನ ಅವನೇ ಬಿಡಿಸ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವಳು ಆ ಮರಗಿಡಗಳು ಅವನ್ನ ಎಳ್ಕೊಂಡು ಹೋಗಿ ಸಾಯಿಸ್ಬಿಡುತ್ತೆ. ಹಾಗೂ ಈಗ ಮಾಡಿ ಇವನು ಇವ್ರ ಮಗಳನ್ನ ಕಾಪಾಡ್ಕೋತಾನೆ. ಮತ್ತೆ ಕಂಡ್ಬಿಡ್ತಾನೆ. ಮತ್ತೆ ಆ ಬೇರುಗಳು ಇವನ್ನ ಯಾವ್ದೋ ಒಂದ್ ಕಡೆಗೆ ಎಳ್ಕೊಂಡು ಟ್ರೈ ಮಾಡ್ತಾ ಇರುತ್ತೆ. ಸೂರ್ಯನ ಸೈಡ್ ಇಂದ ಅವಳ ಮಗಳು ಇವ್ರ ತಂದೆನ ಎಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾಳೆ, ಕೆರಿಸ್ತಾ ಇರ್ತಾಳೆ. ಆಗ ಟಕ್ಕನಂಗ ಅಲ್ಲಿಗೆ ಒಂದು UV ಲೈಟ್ ನ ಯಾರೋ ಒಬ್ರು ಹಾಕ್ತಾರೆ. ಯಾರು ಅಂತ ನೋಡಿದ್ರೆ ಯಾರೋ ಒಬ್ಳು ಸೂಪರ್ ಆಗಿ ಬಂದು ಅಲ್ಲಿರೋ ಎಲ್ಲಾ ಗಿಡ ಮರ ಬೇರುಗಳನ್ನೆಲ್ಲ ಸೂಪರ್ ಆಗಿ ಕತ್ತರಿಸ್ತಾ ಇರ್ತಾಳೆ. ಇವ್ರ ಹೆಸರು ಬಂದ್ಬಿಟ್ಟು ಜೂಲಿ ಅಂತ. ಜೂಲಿ ಒಬ್ಳು ಜಾಯಿಂಟ್ ಫೋರ್ಸ್ ನ ಒಂದು ಆಫೀಸರ್ ಆಗಿರ್ತಾಳೆ, ಮಿಲಿಟರಿ ಆಫೀಸರ್ ಆಗಿರ್ತಾಳೆ. ಆಗ ಅಲ್ಲಿಗೆ ಇವರ ಒಂದು ಟೀಮ್ ಕೂಡ ಬರುತ್ತೆ. ಅವರೆಲ್ಲ ಬಂದು ಆ ಮರ ಗಿಡಗಳಿಗೆಲ್ಲ ಶೂಟ್ ಮಾಡಿ ಅದ್ರ ಕಥೆನೆಲ್ಲ ಮುಗಿಸ್ತಾ ಇರ್ತವೆ. ಆಗ ಅವ್ರನ್ನ ಒಬ್ಬ ಕಮಾಂಡೋ ಇನ್ನೂ ಜಾಸ್ತಿ ಬೆಳ್ಕೊಡೋ UV ಲೈಟ್ ನ ಆನ್ ಮಾಡಕ್ ಹೇಳ್ತಾನೆ. ಆದ್ರೆ ಆನ್ ಮಾಡೋಂತ ಒಬ್ಬ ಟೆಕ್ನಿಷಿಯನ್ ತಗ್ಲಾಕೊಂಡ್ಬಿಟ್ಟಿರ್ತಾನೆ ಮರದ ಕೈಲಿ. ಲಿಯೋನೇ ಹೋಗ್ಬಿಟ್ಟು ಆ ಲೈಟ್ ನ ಆನ್ ಮಾಡ್ಬಿಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ಸೇಫ್ ಆಗ್ತಾರೆ. ಎಲ್ಲರೂ ಕೂಡ ಸೇಫ್ ಆದ್ಮೇಲೆ ಇವ್ರನ್ನ ಒಬ್ಬ ಮೇನ್ ಲೀಡರ್ ಕಮಾಂಡೋ ಫ್ರಾಂಕ್ ಅನ್ನು ಇವ್ರಿಗಿಂತ ಹೈಯರ್ ಆಫೀಸರ್ಗೆ ಫೋನ್ ಮಾಡ್ಬಿಟ್ಟು ನಮ್ಗಿಬ್ರು ಸರ್ವೈವರ್ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ಅವರು ಕೂಡ ಸರಿ ಅವ್ನ ಸೇಫ್ ಆಗಿ ಕರ್ಕೊಳ್ಳಿ, ನಿಮ್ ಮುಂದೆ ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರಿಗೆ ಒಂದು ಸ್ಟೆಬಿಲೈಸರ್ ಸಿಕ್ಕಿರುತ್ತೆ. ಇದ್ರ ಹೆಸರು ಎಜೆಂಟಿ ಅಂತ. ಇದೇ ಈ ಮರಗಿಡಗಳನ್ನೆಲ್ಲ ನಾರ್ಮಲ್ ಮೊದಲಿನ ರೀತಿ ಯಾವ ರೀತಿ ಇರುತ್ತಿತ್ತೋ ಆ ರೀತಿ ಮಾಡಕ್ ಸಾಧ್ಯ. ಹಾಗಾಗಿ ಈ ಎಜೆಂಟಿಯನ್ನ ನಾವು ಒಂದು ಸ್ಟೇಷನ್ ತಗೊಂಡು ಹೋಗ್ಬಿಟ್ಟು ಅದ್ರೊಳಗಡೆ ಈ ಎಜೆಂಟಿನ ಫಿಕ್ಸ್ ಮಾಡ್ಬಿಟ್ಟು ಸೀದಾ ಭೂಮಿ ಒಳಗಡೆ ಇರುವಂತಹ ಇದ್ರ ಬೇರ್ ಒಳಗಡೆಗೆ ಅದನ್ನ ಇಂಜೆಕ್ಟ್ ಮಾಡಿದ್ರೆ ಇದು ನಾರ್ಮಲ್ ಗಿಡಗಳಾಗಿ ಬದಲಾಗುತ್ತೆ. ಅದೇ ಆದಷ್ಟು ಬೇಗ ಈ ಕೆಲಸನ ನಾವು ಮಾಡ್ಬೇಕು. ಇಲ್ಲ ಅಂದ್ರೆ ಇನ್ನು 2 ದಿನದಲ್ಲಿ ಇದಕ್ಕಿಂತಹ ದೊಡ್ಡ ಮಾನ್ಸ್ಟರ್ ಆಗಿರುವಂತಹ ಒಂದು ಮರ ಗಿಡಗಳೆಲ್ಲ ರೆಡಿ ಆಗ್ತಾ ಇದಾವೆ. ಅದೇ ಈ ಭೂಮಿ ಮೇಲೆ ಅಟ್ಯಾಕ್ ಮಾಡಿದ್ರೆ ಮುಗೀತು, ಈ ಭೂಮಿನೇ ನಾಶ ಆಗೋಗ್ಬಿಡುತ್ತೆ. ಈ ಎಜೆಂಟಿಯನ್ನ ನಮ್ಮ ತರನೇ ಆದ ಕೆಲವು ಸೋಲ್ಜರ್ಸ್ ಗಳು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಅವ್ರಗಳ ಹತ್ರನೂ ಕೂಡ ಒಂದೊಂದು ಸ್ಟೇಷನ್ ಇದೆ. ಆ ಸ್ಟೇಷನ್ ಒಳಗಡೆ ಎಲ್ಲರೂ ಕೂಡ ಒಂದೇ ಸಮಯಕ್ಕೆ ಈ ಎಜೆಂಟಿಯನ್ನ ಮರದ ಬೇರೊಳಗಡೆಗೆ ಇಂಜೆಕ್ಟ್ ಮಾಡಿದ್ರೆ ಈ ಮರಗಳೆಲ್ಲ ಮತ್ತೆ ನಾರ್ಮಲ್ ಆಗ್ತವೆ ಅಂತ ಹೇಳ್ತಾ ಇರ್ತಾಳೆ. ಇವ್ರ ತರನೇ ಬೇರೆಯವರು ಕೂಡ ಬೇರೆ ಬೇರೆ ಕಡೆ ಎಲ್ಲ ಇರ್ತಾರೆ. ಆಗ ಮಾರ್ಕೋಗೆ ಅವನೊಂದು ಟ್ರ್ಯಾಕರ್ ನ ಒಂದು ಲ್ಯಾಪ್ಟಾಪ್ ಅಲ್ಲಿ ಯಾರೋ ಇವ್ರ ಕಡೆ ತುಂಬಾ ಫಾಸ್ಟ್ ಆಗಿ ಬರ್ತಾ ಇರ್ತಾರೆ. ಅವ್ನಿಗೆ ಕಾಣಿಸ್ತಾ ಇರುತ್ತೆ. ಯಾರು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಇವರೆಲ್ಲರೂ ಕೂಡ ಅಲರ್ಟ್ ಆಗಿ ನಿಂತ್ಕೋತಾರೆ. ಬಟ್ ಆದ್ರೆ ಮಾರ್ಕ್ ಗೊತ್ತಾಗ್ತಾ ಇರೋದಿಲ್ಲ ಏನ್ ಬರ್ತೈತಿ ಅಂತ. ಅದು ಫುಲ್ ಸ್ಪೀಡ್ ಆಗಿ ಬರ್ತಾ ಇರುತ್ತೆ. ನೋಡ್ತಿದ್ದೆ ಹಂಗೆ ಭೂಮಿ ಒಳಗಡೆಯಿಂದನೇ ಆ ಒಂದು ಕ್ರಿಯೇಚರ್ ಆಚೆ ಬಂದ್ಬಿಟ್ಟು ಇವ್ರನ್ನೆಲ್ಲರೂ ಕೂಡ ಕೆಳಗಡೆಗೆ ಬೀಳಿಸ್ಬಿಡುತ್ತೆ. ಇದರಲ್ಲಿ ಎಲ್ಲರೂ ಕೂಡ ಸಪ್ರೇಟ್ ಆಗಿ ಬಿಡ್ತಾರೆ. ಫುಲ್ ಬ್ಲಾಕ್ ಔಟ್ ಆಗಿರುತ್ತೆ. ಆದ್ರೂ ಕೂಡ ಆ ಕಮಾಂಡೋಗಳು ಅವುಗಳಿಗೆ ಶೂಟ್ ಮಾಡ್ತಾನೆ ಇರ್ತಾರೆ. ಅವುಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಅವು ಆದ್ರೂ ಕೂಡ ಬಿಡ್ತಾ ಇರ್ತಾರೆ. ಇವ್ರು ಅವ್ರನ್ನ ಶೂಟ್ ಮಾಡ್ತಾನೆ ಇರ್ತಾರೆ. ಈ ಕಡೆ ನಮ್ಗೆ ಜೂಲಿ ಮತ್ತೆ ಜಾಯ್ನ ತೋರಿಸ್ತಾರೆ. ಜಾಯ್ಗೆ ತುಂಬಾ ಅಂದ್ರೆ ತುಂಬಾ ಏಟ್ ಆಗ್ಬಿಟ್ಟಿರುತ್ತೆ. ಅವ್ನು ಸ್ವಲ್ಪ ಸಾಯೋ ಸ್ಟೇಜ್ ಹೋಗ್ಬಿಟ್ಟಿರ್ತಾನೆ. ಹಾಗಾಗಿ ಅವಳು ನಮ್ಗೆ ಹೆಲ್ಪ್ ಬೇಕು ಅಂತ ಕೇಳ್ತಾ ಇರ್ತಾಳೆ ಅವ್ರ ಕಮಾಂಡೋನ. ಇಲ್ಲಿ ಲಿಯೋ ಮತ್ತೆ ಅವ್ರ ಮಕ್ಕಳು ಕೂಡ ಇರ್ತಾರೆ. ಆಗ ನೋಡಿದ್ರೆ ಅಲ್ಲಿಗೆ ಒಂದು ಹಾಗ್ ತರ ಇರುವಂತಹ ಒಂದು ಗಿಡ ಇವುಗಳನ್ನ ಸ್ಮೆಲ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಬಟ್ ಅದಕ್ಕೆ ಕಾಣಿಸೋದಿಲ್ಲ, ಓನ್ಲಿ ಕೇಳಿಸೋದಷ್ಟೇ. ಅದು ಇವ್ರಗಳನ್ನೆಲ್ಲ ಸ್ಮೆಲ್ ಮಾಡ್ಕೊಂಡು ಹುಡುಕ್ತಾ ಇರ್ಬೇಕಾದ್ರೆ ಇವ್ರು ಕೂಡ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಯಾರು ಕೂಡ ಶಬ್ದ ಮಾಡೋದಿಲ್ಲ. ಒಂದ್ ಟೈಮ್ ಅಲ್ಲಿ ಲಿಯೋ ಅವ್ರನ್ನ ಎತ್ತಿ ಸಾಯಿಸ್ಬಿಡ ಅಂತ ನೋಡ್ತಾನೆ. ಆದ್ರೆ ಜೂಲಿ ಅವನ್ನ ತಡೀತಾಳೆ, ಸಂಗ್ ಮಾಡ್ಬೇಡ ಅನ್ಬಿಟ್ಟು. ಮತ್ತೆ ಇವರೆಲ್ಲರೂ ಕೂಡ ಒಂದು ಸೇಫ್ ಜಾಗಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಲಿಯೋ ಮಗಳು ಸೋಫಿಯಾ ಒಂದು ಶಬ್ದನ ಮಾಡ್ಕೊಡ್ತಾಳೆ. ಹಾಗಾಗಿ ಅದು ಇವ್ರ ಹುಡುಗಿ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಇವ್ರ ತಂದೆ ಬಂದ್ಬಿಟ್ಟು ಅದ್ರ ಜೊತೆ ಫೈಟ್ ಮಾಡಕ್ ಶುರು ಮಾಡ್ತಾನೆ. ಜೂಲಿ ಕೂಡ ಬರ್ತಾರೆ ಇವ್ರಿಗೆ ಸಹಾಯ ಮಾಡೋಣ ಅಂತ. ಇವರಿಬ್ರು ಕೂಡ ಅದ್ರ ಜೊತೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಇವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂದ್ಬಿಟ್ಟು ಜೋ ಏನ್ ಮಾಡ್ತಾನೆ ಅಂದ್ರೆ ಅವನ ಒಂದು ಗನ್ನಿಂದ ಅದಕ್ಕೆ ಶೂಟ್ ಮಾಡ್ಬಿಡ್ತಾನೆ. ಇವನ್ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಅದು ಬಂದ್ಬಿಟ್ಟು ಇವನ್ನ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಇವ್ನ ಸಾಯ್ಸಕ್ಕೆ ಅಂತ ಬರ್ತಾ ಇರ್ಬೇಕಾದ್ರೆ ನೀವ್ ಹೇಗಾದ್ರೂ ಮಾಡಿ ಅಂತ ಪೋಸ್ಕೊಂಡು ಹೋಗಿ ಅಂದ್ಬಿಟ್ಟು ಅವನ ಹತ್ರ 2 ಬಾಂಬ್ಗಳಿರುತ್ತೆ. ಅದನ್ನ ಎತ್ತಿ ಆಕ್ಟಿವೇಟ್ ಮಾಡ್ಬಿಡ್ತಾನೆ. ಇವ್ರು ಟಕನ ಹೋಗ್ಬಿಟ್ಟು ಔಷಧಿ ಇರುತ್ತಲ್ಲ ಎಜೆಂಟಿಯ ಅದ್ರ ಸೂಟ್ ಕೇಸ್ನ ಎತ್ಕೋತಾರೆ. ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಬ್ಲಾಸ್ಟ್ ಆಗಿರೋದ್ರಿಂದ ಇವರೆಲ್ಲರೂ ಕೂಡ ಆ ಬಿಲ್ಡಿಂಗ್ ಇಂದ ಆಚೆ ಬಂದ್ ಬೀಳ್ತಾರೆ. ಇವ್ರ ಹತ್ರ ಈಗ ಉಳಿದಂತಹ ಕೆಲವು ಸೋಲ್ಜರ್ಸ್ ಗಳು ಬರ್ತಾರೆ. ಬಂದ್ಬಿಟ್ಟು ಏನು ಆಗಿಲ್ಲ ತಾನೆ, ಎಲ್ಲರಿಗೂ ಸೇಫ್ ಆಗಿದ್ದಾರೆ ಅಂತ ಕೇಳ್ತಾರೆ. ಜೋ ಎಲ್ಲಿ ಅಂತ ಕೇಳಿದಾಗ ಜೋ ಡೆತ್ ಆಗಿದ್ದಾನೆ ಅಂತ ಜೂಲಿ ಹೇಳ್ತಾಳೆ. ಜೋಗೆ ಸ್ವಲ್ಪ ಜಾಸ್ತಿ ಐಡಿಯಾ ಇರುತ್ತೆ. ಆ ಅಜೆಂಟಿಯಾನ ಔಷಧಿನ ಹೀಗೆ ಕ್ಲೀನಾಗಿ ಆಕ್ಟಿವೇಟ್ ಮಾಡಬೇಕು ಅಂತ. ಈಗಾದ್ರೆ ಅವ್ನು ಸತ್ತೋಗ್ಬಿಟ್ಟಿದ್ದಾನೆ. ಹಾಗಾಗಿ ಈ ಕಮಾಂಡೋ ಫ್ರಾಂಕ್ ಅನ್ನು ಅವನ ಜಾಗಕ್ಕೆ ಲಿಯೋನ ಕರೀತಾನೆ. ಇವ್ನು ಚೆನ್ನಾಗಿ ಆಕ್ಟಿವೇಟ್ ಮಾಡ್ತಾ ಇರ್ತಾನಲ್ಲ, ಇವ್ನ ಟೆಕ್ನಿಕಲ್ ನಾಲೆಜ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಮ್ಗೆ ಈ ಮಿಷಿನ್ ಅಲ್ಲಿ ಹೆಲ್ಪ್ ಮಾಡು ಅಂತ ಕೇಳಿದಾಗ ನನಗೆ ಇದರಲ್ಲೇ ಇಂಟ್ರೆಸ್ಟ್ ಇಲ್ಲ, ನನ್ನ ಮಗಳನ್ನ ನಾನು ಸೇವ್ ಮಾಡ್ಕೊಬೇಕಷ್ಟೇ, ಇದಕ್ಕೆಲ್ಲ ನನ್ನ ಇನ್ಕ್ಲೂಡ್ ಮಾಡಬೇಡಿ ಅಂತ ಹೇಳ್ತಾ ಇರ್ತಾನೆ. ಆಗ ಸ್ಕ್ವಾಡ್ ಬಂದ್ಬಿಟ್ಟು ಇಡೀ ದೇಶ ಇಲ್ಲಿ ನಾಶ ಇದ್ರ ಪರಿಸ್ಥಿತಿಲಿ ಇದೆ, ನಿನ್ಗೆ ನಿನ್ ಮಗಳು ಚಿಂತೆನಾ, ನಮಗೆ ಮುಚ್ಕೊಂಡು ಸಹಾಯ ಮಾಡಲಿ ಅಂದಾಗ ಅವನು ಕೂಡ ನಾನು ಮಾಡೋದಿಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ ಅಂತ ಹೇಳ್ತಾನೆ. ಹಾಗಾಗಿ ಇವರೆಲ್ಲರೂ ಕೂಡ ಅವನ್ಗೆ ಏನು ಇವ್ನಿದ್ರೇನ ನಾವು ಜಗತ್ತನ್ನ ಕಾಪಾಡಕ್ಕಾಗೋದು, ಸರಿ ಬಿಟ್ಟು ಕಳ್ಸಿ ನಾವು ಮುಂದಕ್ಕೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿರೋರು ಎಲ್ಲರೂ ಕೂಡ ಅವನ್ನ ಹೋಗಕ್ ಬಿಟ್ಬಿಡುತ್ತಾರೆ. ಒಂದು ಕ್ಯಾಂಪ್ ನ ಅಡ್ರೆಸ್ ನ ಇಲ್ಲಿ ಹೋಗಿ ಕೊಡ್ತಾರೆ. ಹೋಗ್ಬಿಟ್ಟು ಅಲ್ಲಿ ಜೀವನ ಮಾಡಿ ನೆಮ್ಮದಿಯಾಗಿ ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಆ ಮಿಷನ್ ನ ಕಂಪ್ಲೀಟ್ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆಗ ಇವಳ ಮಗಳು ತಂದೆ ಹತ್ರ ನಾವು ಪ್ರಪಂಚನ ಕಾಪಾಡ್ಬೇಕು ತಂದೆ, ಇದು ನಮ್ ಕರ್ತವ್ಯ ತಾನೆ, ಮಮ್ಮಿ ಇದ್ದಿದ್ರು ಇದೇ ತಾನೇ ಕೆಲಸ ಮಾಡ್ತಿದ್ದು, ಬಾ ನಾವು ಸಹಾಯ ಮಾಡ್ಬೇಕು ಇವ್ರಿಗೆ, ನಮ್ ಜೊತೆ ಬಾ ಅಂತ ಹೇಳ್ಬಿಟ್ಟು ಅವ್ರ ತಂದೆನ ಕರೀತಾನೆ.
ಇರ್ತಾನೆ. ಇವನ್ಗೂ ಕೂಡ ಇಷ್ಟ ಇಲ್ಲ ಅಂದ್ರೂ ಕೂಡ ಇವ್ರ ಮಗಳಿಗೋಸ್ಕರ ಇವ್ರ ಜೊತೆ ಜಾಯ್ನ್ ಆಗ್ತಾನೆ. ಇವ್ರಿಗೆ ಹೆಲ್ಪ್ ಮಾಡೋಕೆ ಒಪ್ಕೋತಾನೆ. ಹೀಗೆ ಇವರು ಒಂದು ಮಿಷನ್ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಎಲಿಸ್ ಮತ್ತೆ ಎಲ್ಸಿ, ಈ ಎಲ್ಸಿ ಕಂಡ್ರೆ ಈ ಎಲಿಸ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಈ ನಮ್ಮ ಪ್ರಪಂಚ ನಾರ್ಮಲ್ ಆದ್ಮೇಲೆ ನಾವಿಬ್ಬರು ಮದುವೆ ಆಗೋಣ ಅಂತ ಕೇಳ್ತಾ ಇರ್ತಾನೆ. ಹಾಗಾಗಿ ಇವಳು ಸುಮ್ಮನೆ ಈ ಕೆಲಸ ನೋಡ್ಕೊಂಡು ಸುಮ್ಮನೆ ತಲೆ ತಿನ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ಇಲೀಸು ಎಲ್ಸಿಗೆ ಒಂದು ಲಾಕೆಟ್ ನ ಕೊಡ್ತಾನೆ. ಇದೇನಂದ್ರೆ ಇವ್ರ ತಾಯಿದು, ಇವನ ಒಂದು ಫ್ಯಾಮಿಲಿ ಟ್ರೆಡಿಷನ್ ಪ್ರಕಾರ ಇದು ಅವ್ರ ಹೆಂಡತಿನ ಯಾರು ಮದುವೆ ಆಗ್ತಾರೋ ಅವರು ಇದನ್ನ ಹಾಕೊಬೇಕು ಅಂತ. ಹಾಗಾಗಿ ಇದನ್ನ ನೀನ್ ಹಾಕೊಡ್ತೀಯ ಅಂತ ಕೇಳ್ತಾನೆ. ಹಾಗಾಗಿ ಅವಳದನ್ನ ವಾಪಸ್ ಕೊಟ್ಬಿಡ್ತಾಳೆ ಅವನ್ಗೆ. ಇದೇನಿದ್ರ ಅವಶ್ಯಕತೆ ನನಗಿಲ್ಲ ಅಂತ ಸ್ವಲ್ಪ ಇಗ್ನೋರ್ ಮಾಡ್ತಾ ಇರ್ತಾಳೆ. ಎಲ್ಲ ಒಂದ್ ಕಡೆ ಇವನ್ ಕಂಡ್ರೆ ಇವಳಿಗೂ ಇಷ್ಟ ಇರುತ್ತೆ. ಮತ್ತೆ ಹೀಗೆ ಎಲ್ಲರೂ ಕೂಡ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆಗ ಮಾರ್ಕ್ಗೆ ಒಂದು ಸಿಗ್ನಲ್ ಬರುತ್ತೆ. ಏನಪ್ಪಾ ಅಂದ್ರೆ ಇವನ್ನ ಒಂದು ಬೇರೆ ಕಡೆ ಸರೌಂಡ್ ಅಲ್ಲಿ ಇರೋರೆ ಜಾಯಿಂಟ್ ಫೋರ್ಸ್ ಗಳು ಕಾಲ್ ಮಾಡ್ತಾರೆ. ಇವನ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ ಕಡೆಗೆ ಈ ಗ್ರೀನ್ ಟೈಡನ್ ಅಂತ ಒಂದು ಹೊರಗಿಡಗಳೇ ಅನ್ಕೊಳ್ಳಿ, ಹಾಗಾಗಿ ಅದು ಅಟ್ಯಾಕ್ ಮಾಡ್ತಾ ಇದೆ, ನೀವು ಬೇಗ ತಪ್ಪಿಸ್ಕೊಳ್ಳಿ ಅಂತ ಆದ್ರೆ ಒಂದು ಮೆಸೇಜ್ ನ ಕೊಡ್ತಾರೆ. ಹಾಗಾಗಿ ಇವರು ಅದು 2 ದಿನ ಆದ್ಮೇಲೆ ಬರ್ಬೇಕಾಗಿರುತ್ತೆ, ಇವಾಗ್ಲೇ ಎಂತಕ್ಕೆ ಬರ್ತೈತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಭೂಮಿ ಎಲ್ಲ ಬಿರುಕು ಶುರು ಆಗುತ್ತೆ. ನೋಡಿದ್ರೆ ಅಲ್ಲಿ ಅಕ್ಕಪಕ್ಕ ಎಲ್ಲಾ ಕಡೆ ಬಿಲ್ಡಿಂಗ್ ಗಳು ಕೆಳಗಡೆ ಬೀಳಕ್ ಶುರು ಆಗುತ್ತೆ. ಇವರು ಇದರಿಂದೆಲ್ಲ ತಪ್ಪಿಸ್ಕೋತಾ ಇರ್ತಾರೆ. ಆಗ ನೋಡಿದ್ರೆ ಗ್ರೀನ್ ಟೈಟನ್ ಅಂತ ಒಂದು ದೊಡ್ಡ ಮಾಸ್ಟರ್ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಾ ಇರುತ್ತೆ. ಅಂದ್ರೆ ಫುಲ್ ಭೂಮಿನ ಡಿಸ್ಟ್ರಾಯ್ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಆ ಜಾಗದಲ್ಲಿ ಇವ್ರು ತಗಲಾಕೊಂಡಿರ್ತಾರೆ. ಹಾಗಾಗಿ ಅದರಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಒಂದೇ ಸಮನೆ ಓಡ್ತಾರೆ. ಎಲ್ಲರೂ ಕೂಡ ಫುಲ್ ಫಾಸ್ಟ್ ಆಗಿ ಎಲ್ಲರೂ ಕೂಡ ಓಡ್ತಾ ಇರ್ತಾರೆ. ಮುಂದೆ ಒಂದು ಬಸ್ ಕಾಣ್ತಾ ಇರುತ್ತೆ. ಅದ್ರೊಳಗಡೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಸೇಫ್ ಆಗಿ ಕುತ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಬಸ್ ಕಡೆಗೆ ಹೋಗಕ್ ಶುರು ಮಾಡ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಎಲಿಸ್ ಇದನ್ನೆಲ್ಲ ಅವ್ನು ಸ್ವಲ್ಪ ಕೆಳಗಡೆ ಬಿದ್ದೋಗ್ಬಿಟ್ಟು ಸ್ಲೋ ಆಗ್ಬಿಡ್ತಾನೆ. ಈ ಕಡೆ ಇವರೆಲ್ಲರೂ ಕೂಡ ಬಸ್ ಒಳಗಡೆಗೆ ಬಂದ್ಬಿಡ್ತಾರೆ. ಇವರೆಲ್ಲರೂ ಕೂಡ ಈ ಸೈಡ್ ಬಂದಾಗ ಮಧ್ಯದಲ್ಲಿ ಒಂಥರ ಕ್ರ್ಯಾಕ್ ಆಗ್ಬಿಡುತ್ತೆ ಭೂಮಿ. ಹಾಗಾಗಿ ಎಲಿಸ್ ಇದನ್ನೆಲ್ಲ ಅವ್ನು ಆ ಸೈಡ್ ಇರ್ತಾನೆ. ಹಾಗಾಗಿ ಫಾಸ್ಟ್ ಆಗಿ ಓಡ್ ಬಂದ್ಬಿಟ್ಟು ಇವನ ಹತ್ರ ಒಂದು ಸೂಟ್ ಕೇಸ್ ಇರುತ್ತಲ್ಲ ಅದನ್ನ ಎತ್ಬಿಟ್ಟು ಇವ್ರ ಕಡೆಗೆ ಎಸಿತಾನೆ. ಯಾಕಂದ್ರೆ ಇವ್ನಿಗೆ ಗೊತ್ತಾಗಿರುತ್ತೆ ಅವ್ನು ಬದುಕಲ್ಲ ಅನ್ಬಿಟ್ಟು. ಇದನ್ನ ಎಲ್ಸಿ ನೋಡ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೋತಾಳೆ. ಬೇಗ ಬಾ ಅಂತ ಇರ್ತಾಳೆ. ಬಟ್ ಆದ್ರೆ ಅವ್ನ ಕೈಲಿ ಆಗ್ತಾ ಇರೋದಿಲ್ಲ. ಆ ಮರಗಿಡಗಳೆಲ್ಲ ಸೇರ್ಕೊಂಡು ಅವ್ನ ಎಳ್ಕೊಂಡು ಅಲ್ಲೇ ಸಾಯಿಸಾಕ್ಬಿಡುತ್ತೆ. ಇದು ನೋಡಿ ಎಲ್ಸಿಗೆ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಜೂಲಿ ಎಲ್ಸಿನ ಕರ್ಕೊಂಡು ಈ ಬಸ್ ಒಳಗಡೆಗೆ ಬಂದ್ಬಿಟ್ಟು ಯಾರು ಕುತ್ಕೊಂಡು ಸೀಟ್ ಬೆಲ್ಟ್ ನ ಟೈಟ್ ಆಗಿ ಹಾಕೋತಾರೆ. ಟೈಟ್ ಆಗಿ ಹಾಕೊಂಡಿದ ತಕ್ಷಣ ಆ ಮಾಸ್ಟರ್ ಬಂದ್ಬಿಟ್ಟು ಇವ್ರ ಕಡೆ ಕಪ್ಪಳಿಸಿದಾಗ ಆ ಬಸ್ಸು ಮೂವ್ ಆಗಕ್ಕೆ ಶುರು ಆಗುತ್ತೆ. ಫುಲ್ ಡೌನ್ ಇರುತ್ತಲ್ಲ, ಹಾಗಾಗಿ ಅದು ಜಾರ್ಕೊಂಡು ಮುಂದೆ ಕಡೆಗೆ ಹೋಗ್ತಾ ಇರುತ್ತೆ. ಯಾರು ಕೂಡ ಟೈಟಾಗಿ ಕೂತ್ಕೊಂಡಿರ್ತಾರೆ. ಬಟ್ ಆದ್ರೆ ಇಲ್ಲಿಯೋ ಸ್ವಲ್ಪ ಕರೆಕ್ಟಾಗಿ ಕೂತ್ಕೊಂಡಿರ್ತಿಲ್ಲ ಇವನು. ಹಾಗಾಗಿ ಆ ಕಡೆಗೆ ಈ ಕಡೆಗೆ ಒಳ್ಳಾಡ್ತಾ ಇರ್ತಾನೆ. ಜಾರ್ಕೊಂಡು ಆ ಕಡೆಗೆ ಈ ಕಡೆಗೆ ಬೀಳ್ತಾ ಇರ್ತಾನೆ. ಇವನು ಆ ಬಸ್ಸಿಂದ ಆಚೆ ಬೀಳಕ್ಕೆ ಅಂತ ಹೋಗೋ ಅಷ್ಟರಲ್ಲಿ ಜೂಲಿ ಇವ್ರನ್ನ ಕರೆಕ್ಟ್ ಟೈಮ್ಗೆ ಹಿಡ್ಕೊಂಡ್ಬಿಡ್ತಾಳೆ. ಬಸ್ ಫುಲ್ ಸ್ಪೀಡ್ ಇಂದ ಒಂದು ಕಟ್ಟಾಗಿ ಬ್ರಿಡ್ಜ್ ಇಂದ ಹಾರಿ ಇನ್ನೊಂದು ಸೈಡ್ ಅಲ್ಲಿರುವಂತ ಒಂದು ಬಿಲ್ಡಿಂಗ್ ಒಳಗಡೆ ಹೋಗಿ ಡಿಕ್ಕಿ ಹೊಡೆದು ಅಲ್ಲಿ ಈಗ ಇವರು ಸೇಫ್ ಆಗ್ತಾರೆ. ಎಲ್ಲರೂ ಕೂಡ ಆ ಬಸ್ಸಿಂದ ಆಚೆ ಬಂದ್ಬಿಟ್ಟು ಯಾರಿಗೆ ಏನಾರು ಆಗಿದೆ ಅಂತ ನೋಡ್ತಾ ಇರ್ತಾರೆ. ಮತ್ತೆ ಇಲ್ಲಿರೋ ಎಲ್ಲರಿಗೂ ಗೊತ್ತಾಗುತ್ತೆ ಎಲಿಸ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಹಾಗಾಗಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಹೇಳ್ತಾರೆ. ಯಾಕೆಂದ್ರೆ ಇವ್ರು ಓದ್ತಾ ಹೋಗ್ತಾರೆ, ಇವ್ರ ಜೊತೆಲಿ ಅವ್ರನ್ನೆಲ್ಲ ಕಳ್ಕೊತಾ ಹೋಗ್ತಾ ಇರ್ತಾರೆ. ಆಗ ಜೂಲಿ ಆ ಸಿಗ್ನಲ್ ಇಂದ ನೋಡ್ತಾಳೆ, ಇದಿನ್ನು ಗ್ರೀನ್ ಟೈಡನ್ ಒಂದು ಚಿಕ್ಕ ಅಲೆ ಅಷ್ಟೇ, ಇನ್ನು ಸ್ವಲ್ಪ ದಿನದಲ್ಲೇ ಇದ್ರದ್ದೇ ಒಂದು ದೊಡ್ಡ ಅಲೆ ಬರುತ್ತೆ. ಅಂದ್ರೆ ಒಂದು ದೊಡ್ಡ ಮಾನ್ಸ್ಟರ್ ತರ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ಅಷ್ಟೇ ಈ ಭೂಮಿ ಕತೆ ಫುಲ್ ಫಿನಿಶ್ ಆಗುತ್ತೆ. ಆದಷ್ಟು ಬೇಗ ಇವರು ಆ ಲಾಂಚರ್ ಮಿಷಿನ್ ಹತ್ರ ಹೋಗ್ಬಿಟ್ಟು ಈ ಲಿಕ್ವಿಡ್ ನ ಅದ್ರೊಳಗಡೆ ಹಾಕ್ಬಿಟ್ಟು ಆ ಬೇರ್ ಒಳಗಡೆಗೆ ಇಂಜೆಕ್ಟ್ ಮಾಡ್ಬೇಕು. ಇಲ್ಲಿ ಫ್ರಾಂಕ್ ಅನ್ನು ಅವ್ರನ್ನ ಒಂದು ಹೆಡ್ ಕ್ವಾರ್ಟರ್ ಕಮಾಂಡ್ ಹತ್ರ ಕಾಂಟ್ಯಾಕ್ಟ್ ಮಾಡಕ್ ನೋಡ್ತಾನೆ. ಬಟ್ ಸಿಗ್ನಲ್ ಇರೋದಿಲ್ಲ. ಈಗ ಇವ್ರಿಗೆ ಸಿಗ್ನಲ್ ಸಿಗ್ತಾ ಇರೋದಿಲ್ವಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನೀವಾಗೆ ಇವನು ಒಂದು ಆಪೋಸಿಟ್ ಬಿಲ್ಡಿಂಗ್ ಇಂದ ಒಂದು ಟವರ್ ಕಾಣುತ್ತೆ. ಹೇಗಾದ್ರೂ ಮಾಡಿ ನಾವು ಅಲ್ಲಿ ಹೋದ್ರೆ ಆ ಟವರ್ ಹತ್ರ ನಮ್ಮ ಹತ್ರ ಇರೋ ಒಂದು ಆಂಟಿನ ಕನೆಕ್ಟ್ ಮಾಡ್ಬಿಟ್ಟು ಸಿಗ್ನಲ್ ನ ತಗೊಂಡ್ಬರ್ಬೋದು ಅಂತ ಒಂದು ಪ್ಲಾನ್ ನ ಮಾಡ್ಕೋತಾನೆ. ಆದ್ರೆ ಆ ಬಿಲ್ಡಿಂಗ್ ಒಳಗಡೆ ಹೋಗಕ್ಕೆ ಇರೋದು ಒಂದೇ ದಾರಿ. ಅವ್ರ ಮಧ್ಯೆ ಒಂದು ಬ್ರಿಡ್ಜ್ ಇರುತ್ತಷ್ಟೇ. ಆ ಬ್ರಿಡ್ಜ್ ಬಿಟ್ರೆ ಬೇರೆ ಜಾಗ ಇರೋದಿಲ್ಲ. ಕೆಳಗಡೆ ಹೋದ್ರೆ ಮರ ಗಿಡಗಳೆಲ್ಲ ಅಟ್ಯಾಕ್ ಮಾಡ್ತವೆ. ಹಾಗಾಗಿ ಇವರು ಅದರಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಸರಿ ಇನ್ನೇನ್ ದಾರಿ ಇಲ್ಲ ಅನ್ಬಿಟ್ಟು ಆ ಬ್ರಿಡ್ಜ್ ನ ಹತ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಮಾರ್ಕ್ ಹೋಗಂತೂ ಸಖತ್ತಾಗಿ ಭಯ ಆಗ್ತಾ ಇರುತ್ತೆ. ನಾನು ಮೊದಲೇ ದಪ್ಪ ಇದ್ದಾನೆ, ಏನೋ ಚೂರ್ ಮಿಸ್ ಆದ್ರೂ ಅಷ್ಟೇ ಕೆಳಗಡೆ ಬಿದ್ದು ಫುಲ್ ಚಿಕ್ನಿ ಆಗೋಯ್ತಾನೆ. ಹಾಗಾಗಿ ಭಯ ಪಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ನೋಡಿದ್ರೆ ಆ ಬ್ರಿಡ್ಜ್ ಅರ್ಧ ಕಟ್ಟಾಗಿರುತ್ತೆ. ಮತ್ತೆ ಈ ಕಡೆ ನೋಡಿದ್ರೆ ಆ ಬ್ರಿಡ್ಜ್ ಸ್ಟ್ಯಾಂಡ್ ಸರಿಯಾಗಿ ನಿಂತ್ಕೋತಾ ಇರೋದಿಲ್ಲ. ಈಗ ಇವ್ರು ಆ ಸೈಡ್ ಹೋಗ್ಬೇಕು ಅಂದ್ರೆ ಒಂದು ಸಿಂಗಲ್ ಕಪ್ಲದ ಮೇಲೆ ನಡ್ಕೊಂಡು ಹೋಗ್ಬೇಕು. ಹಾಗಾಗಿ ಎಲ್ಲರೂ ಕೂಡ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ರ ಮೇಲೆ ಒಂದು ಬಿಲ್ಡಿಂಗು ಬೀಳೋ ರೀತಿ ಆಗುತ್ತೆ. ಬಟ್ ಜಸ್ಟ್ ಮಿಸ್ಸು ಅದು ಸೈಡಿಗೆ ಬೀಳುತ್ತೆ, ಇವ್ರ ಮೇಲೆ ಬೀಳೋದಿಲ್ಲ. ಆ ಬಿಲ್ಡಿಂಗ್ ಬಿದ್ದಿರೋದ್ರಿಂದ ಸ್ವಲ್ಪ ಭೂಮಿ ನಡ್ಕೋಕ್ ಶುರು ಹೋಗುತ್ತೆ. ಈ ಗ್ಯಾಪ್ ಅಲ್ಲಿ ಈ ಸೋಫಿಯಾ ಹುಡುಗಿ ಇದ್ದಾಳಲ್ಲ, ಇವಳು ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆಗ ಟಕ್ಕನ ಹೋಗ್ಬಿಟ್ಟು ಫ್ರಾಂಕ್ ಅನ್ನು ಈ ಕಮಾಂಡೋ ಲೀಡರ್ ಹೋಗಿ ಅವಳನ್ನ ಇಟ್ಕೋತಾನೆ. ಒಂದು ಹಗ್ಗ ಕಟ್ಕೊಂಡಿರ್ತಾನೆ ಹೊಟ್ಟೆ ಹತ್ರ. ಹಾಗಾಗಿ ಅವಳು ಸೇಫ್ ಆಗಿ ಲಾಕ್ ಮಾಡ್ಕೋತಾನೆ. ಆದ್ರೆ ನೋಡಿದ್ರೆ ಆ ಹಗ್ಗ ಕೂಡ ಕಟ್ ಆಗ್ತಾ ಇರುತ್ತೆ. ಈ ಹುಡುಗಿನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅಂದ್ಬಿಟ್ಟು ಫ್ರಾಂಕ್ ಅನ್ನ ಏನ್ ಮಾಡ್ತಾನೆ ಅಂದ್ರೆ ಆ ಹಗ್ಗನ ಎತ್ಬಿಟ್ಟು ಆ ಹುಡುಗಿ ಕಟ್ಬಿಡ್ತಾನೆ. ನಿನ್ ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂದ್ಬಿಟ್ಟು ಅವನು ಆ ಹಗ್ಗನ ಕೈ ಬಿಟ್ಬಿಡ್ತಾನೆ. ಅವ್ನ್ ಸತ್ತೋಗ್ಬಿಡ್ತಾನೆ. ಈ ಹುಡುಗಿ ಕಂಡ್ರೆ ಫ್ರಾಂಕ್ ಅನ್ಗೆ ತುಂಬಾ ಇಷ್ಟ. ಯಾಕೆಂದ್ರೆ ಫ್ರಾಂಕ್ ಅನ್ಗೆ ಒಬ್ಳು ಮಗಳಿರ್ತಾಳೆ, ಅವಳು ಸತ್ತೋಗ್ಬಿಟ್ಟಿರ್ತಾಳೆ.
ಆ ಹುಡುಗಿ ನೋಡಕ್ಕೆ ಸೇಮ್ ಈ ಸೋಫಿಯಾ ತರನೇ ಇರುತ್ತೆ. ಹಾಗಾಗಿ ಈ ಹುಡುಗಿ ಕಂಡ್ರೆ ತುಂಬಾ ಇಷ್ಟ ಫ್ರಾಂಕನ್ಗೆ. ಇದರಿಂದ ಎಲ್ಲರಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ. ಇವ್ರ ಲೀಡರೇ ಸತ್ತು ಹೋಗ್ಬಿಟ್ಟಿರ್ತಾನೆ. ಈಗ ಇವ್ರನ್ನ ನೆಕ್ಸ್ಟ್ ಲೀಡರು ಜೂಲಿ ಈಗ ಮಾಡಿ ಅವ್ರ ಮಕ್ಕಳನ್ನ ಮೇಲಕ್ಕೆ ಹೇಳ್ಕೊತಾನೆ. ಮೇಲ್ ಕಳ್ಕೊಂಡು ಇವರೆಲ್ಲರೂ ಕೂಡ ಆ ಸೈಡ್ ಹೋಗ್ತಾರೆ. ಕೂಡ ಎಲ್ಲರಿಗೂ ಬೇಜಾರಾಗ್ತಾರಂತೆ ಇವ್ರನ್ನ ಕಮಾಂಡ್ ಅನ್ನ ಕಳ್ಕೊಂಡಿರೋದ್ರಿಂದ. ಇವರು ಕೂಡ ಸರಿ ಬಾ ಮುಂದಕ್ಕೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಆ ಟವರ್ ನ ಸರಿ ಮಾಡ್ತಾರೆ ಕೂಡ. ಹಾಗಾಗಿ ಅದನ್ನ ಯೂಸ್ ಮಾಡ್ಕೊಂಡು ಹೆಡ್ ಕ್ವಾರ್ಟರ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಹೆಡ್ ಕ್ವಾರ್ಟರ್ ಏನ್ ಹೇಳ್ತಾರೆ ಅಂದ್ರೆ ಇನ್ನ ಬರೋ ಒಂದು 4 ಗಂಟೆಯಲ್ಲಿ ಮತ್ತೆ ಆ ಗ್ರೀನ್ ಟೈಟನ್ ಅಂತ ಒಂದು ಸುನಾಮಿ ಮತ್ತೆ ಬರುತ್ತೆ. ಅಂದ್ರೆ ಮರ ಗಿಡಗಳು ಮತ್ತೆ ಅಟ್ಯಾಕ್ ಮಾಡ್ತವೆ ಅಂತ. ಹಾಗಾಗಿ ನಾವು ಆದಷ್ಟು ಬೇಗ ಈ ಕೆಲಸನ ಮಾಡ್ಬೇಕು ಅಂದಾಗ ಇಷ್ಟು ಕಮ್ಮಿ ಸಮಯದಲ್ಲಿ ಏಜೆಂಟಿಯನ್ನ ಲಾಂಚ್ ಮಾಡಕ್ ಆಗೋದೇ ಇಲ್ಲ. ಹಾಗಾಗಿ ಹೆಡ್ ಕ್ವಾರ್ಟರ್ ಅಲ್ಲಿರೋ ಏನ್ ಹೇಳ್ತಾರೆ ಅಂದ್ರೆ ಈ ಮಿಷನ್ ನಾವು ಇಲ್ಲಿಗೆ ನಿಲ್ಸ್ಕೊಡೋಣ ಅಂತ. ಇದನ್ನ ಕೇಳಿ ಎಲ್ಲರಿಗೂ ಒಂದು ನಿಮಿಷ ಶಾಕ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಸೇಮ್ ನಿಮ್ಗೂ ಒಂಥರ ಒಂದು ಮೊಟ್ಟೆಲಿ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀನಿ. ಒಂಥರನೇ ಸೇಮ್ ಈ ಭೂಮಿ ಈಗ ನೀವು ಕೈಯಲ್ಲಿರೋ ಒಂದು ಮೊಟ್ಟೆ ತರ ಇದನ್ನ ಎಲ್ಲಾ ಕಡೆಯಿಂದನೂ ಪ್ರೆಸ್ ಮಾಡಿದಾಗ ತುಂಬಾ ಫೋರ್ಸ್ ಜಾಸ್ತಿ ಬೀಳುತ್ತೆ. ನಮ್ಮ ಒಂದು ಭೂಮಿ ಮೇಲೆ ಒಂದು ಲೇಯರ್ ಇರುತ್ತೆ. ಸೇಮ್ ಈ ಮೊಟ್ಟೆ ಮೇಲ್ಗಡೆ ಒಂಥರ ಸಿಪ್ಪೆ ಇರುತ್ತೆ ಅಲ್ಲ, ಸೇಮ್ ಅದೇ ರೀತಿ ಭೂಮಿ ಒಳಗಡೆನೂ ಕೂಡ ಒಂದು ಲೇಯರ್ ಇರುತ್ತೆ. ಆ ಲೇಯರ್ ನ ಎಲ್ಲಾ ಕಡೆಯಿಂದನೂ ಪಾಯಿಂಟ್ ಔಟ್ ಮಾಡಕ್ ಆಗಲ್ಲ, ಅದನ್ನು ಹೊಡೆದಾಕೋಕ್ಕಾಗಲ್ಲ, ಫುಲ್ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಈ ಮಿಷನ್ ಎಲ್ಲಿ ಬಿಟ್ಬಿಡೋಣ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಮಾರ್ಕ್ ಹತ್ರ ಒಂದೇ ಒಂದು ಪ್ಲಾನ್ ಏನಪ್ಪಾ ಅಂದ್ರೆ ಆ ಮೊಟ್ಟೆನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಫೋರ್ಸ್ ಆಗಿ ಹೊಡೆದ್ರೆ ಹೊಡೆದೋಗ್ಬಿಡುತ್ತೆ ಅಂತ. ಅಂದ್ರೆ ಎಲ್ಲಾ ಕಡೆಯಿಂದ ಪ್ರೆಸ್ ಮಾಡೋ ಬದಲು ಒಂದು ಕಡೆಯಿಂದ ಕ್ಲೀನ್ ಆಗಿ ಅದನ್ನೇ ಫೋರ್ಸ್ ಆಗಿ ಪ್ರೆಸ್ ಮಾಡಿದಾಗ ಆ ಒಂದು ಲೇಯರ್ ಇರುತ್ತಲ್ಲ ಭೂಮಿ ಒಳಗಡೆ ಇರೋ ಒಂದು ಲೇಯರ್ ಆಗ ಅದು ಬ್ರೇಕ್ ಆಗಿ ಈ ಆಂಟಿಡ್ಯೂಟ್ ನ ಆ ಬೇರ್ ಒಳಗಡೆಗೆ ಇಂಜೆಕ್ಟ್ ಮಾಡಬಹುದು. ಹಾಗಾಗಿ ಇವನೊಂದು ಈ ರೀತಿ ಒಂದು ಐಡಿಯಾ ಇವನ ಹತ್ರ ಇರುತ್ತೆ. ಮತ್ತೆ ಹೆಡ್ ಕ್ವಾರ್ಟರ್ ಅವರು ಈ ಮಿಷನ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಎಲ್ಲರೂ ಕೂಡ ಉಳಿದಿರೋ ಎಲ್ಲಾ ಜನರುಗಳನ್ನ ನಾವು ಆಗಾಗ ಮಾಡಿ ಸೇವ್ ಮಾಡ್ಕೊಳ್ಳೋಣ, ನೀವು ವಾಪಸ್ ಬಂದ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಇದರಿಂದ ಸಖತ್ತಾಗಿ ಬೇಜಾರಾಗಿ ಹೋಗ್ಬಿಡುತ್ತೆ ಎಲ್ಲರಿಗೂ. ಇರ್ತಾರನೆ ಬೇರೆಯವರೆಲ್ಲ ಹೋಗಿರ್ತಾರಲ್ಲ ಅವ್ರು ಕೂಡ ಬೇಜಾರಾಗ್ಬಿಟ್ಟಿರುತ್ತೆ. ಆಗ ಅಲ್ಲಿ ಹೋಗ್ಬಿಟ್ಟು ಅವ್ರ ಹೆಡ್ ಕ್ವಾರ್ಟರ್ ಹತ್ರ ಮಾತಾಡ್ತಾನೆ. ನಾನೊಬ್ಬ ನಾರ್ಮಲ್ ಮನುಷ್ಯ, ನಾವೆಲ್ಲ ಆಗಲ್ಲ ಅನ್ಕೊಂಡ್ರೆ ಅದು ನಿಜವಾಗ್ಲೂ ಆಗೋದೇ ಇಲ್ಲ. ನಾವು ಹೇಗಾದ್ರೂ ಮಾಡಿ ಎಲ್ಲ ಒಟ್ಟಿಗೆ ಕೂಡಿಸಿ ನಾವು ಒಂದು ಟ್ರೈನರ್ ಮಾಡೋಣ. ಅದು ಸಕ್ಸಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಒಂದು ಟ್ರೈ ಮಾಡ್ದು ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಒಂದು ಫೀಲ್ ಇರುತ್ತೆ ನಮ್ಗೆ. ಅದನ್ನ ನಾವು ಯಾವತ್ತೂ ಮರಿಬಾರ್ದು. ನಾವು ಒಂದ್ಸರಿ ಟ್ರೈ ಮಾಡ್ಲೇಬೇಕು ಅಂತ ಅಲ್ಲಿರೋ ಎಲ್ಲರಿಗೂ ಧೈರ್ಯ ತುಂಬುತ್ತಾನೆ, ಎಲ್ಲರಿಗೂ ಒಂದು ಜೋಶ್ನ ಕೊಡ್ತಾನೆ. ಹಾಗೆ ಹೆಡ್ ಕ್ವಾರ್ಟರ್ಗೂ ಒಂದು ನಂಬಿಕೆ ಬಂದ್ಬಿಟ್ಟು ಯಾರ್ಯಾರು ಈ ಮಿಷನ್ ಕಂಪ್ಲೀಟ್ ಮಾಡ್ಬೇಕು ಅಂತ ಇದ್ದೀರೋ ನೀವೆಲ್ಲರೂ ಕೂಡ ಮುಂದೆ ಹೋಗ್ಬೋದು ಅಂತ ಹೇಳ್ತಾರೆ. ಮಿಷನ್ ನ ಕಂಟಿನ್ಯೂ ಮಾಡ್ರಿ ಅಂತ ಒಂದು ಒಪ್ಪಿಗೆನ ಕೊಟ್ಬಿಡ್ತಾರೆ. ಈಗ ಇವರು ಲಾಂಚ್ ಸ್ಟೇಷನ್ ನ ಹುಡುಕೊಂಡು ಅದ್ರ ಹತ್ರ ಹೋಗಕ್ ಶುರು ಮಾಡ್ತಾರೆ. ಈಗ ಮಾಡಿ ಆ ಲಾಂಚ್ ಸ್ಟೇಷನ್ ಹತ್ರ ತಗೊಂಡ್ಬರ್ತಾರೆ. ಬಂದ್ಬಿಟ್ಟು ಅದರೊಳಗಡೆ ಹೋಗ್ಬಿಟ್ಟು ಈ ಅಜೆಂಟಿಯಾನ ಆ ಲಾಂಚ್ ಸ್ಟೇಷನ್ ಒಳಗಡೆ ಒಂದು ಫಿಕ್ಸ್ ಮಾಡ್ಬಿಟ್ಟು ಆ ಲಾಂಚ್ ಸ್ಟೇಷನ್ ನ ಆಕ್ಟಿವೇಟ್ ಮಾಡ್ತಾನೆ. ಆಕ್ಟಿವೇಟ್ ಮಾಡಿದ ತಕ್ಷಣ ಅದು ಭೂಮಿ ಒಳಗಡೆ ಕೂಡ ಹೋಗುತ್ತೆ. ಆ ಭೂಮಿ ಒಳಗಡೆ ಇರುವಂತಹ ಲೇಯರ್ ಪ್ರೊಟೆಕ್ಟಿವ್ ಲೇಯರ್ ಅದನ್ನ ತಡೀತಾ ಇರುತ್ತೆ. ಹಾಗಾಗಿ ಇನ್ನೇನು ಮಾಡಕ್ಕಾಗಲ್ಲ, ಈ ಲೇಯರ್ ಏಜೆಂಟಿಯಾನ ತಡೀತೈತೆ. ಈ ಭೂಮಿ ಸ್ವಲ್ಪ ಕ್ರಾಕ್ ಆದ್ರೇನೆ ಆ ಏಜೆಂಟಿಯ ಒಳಗಡೆ ಹೋಗಕ್ ಸಾಧ್ಯ ಆಗೋದು ಅಂತ ಹೇಳ್ತಾ ಇರ್ತಾನೆ. ಆಗ ಅಲ್ಲಿ ಯಾವ್ದೋ ರೀತಿ ಶಬ್ದ ಬಂದಂಗ ಆಗುತ್ತೆ. ನೀವು ಏನಿದು ಅಂತ ಜೂಲಿಯನ ಕೇಳ್ತಾನೆ. ಇದು ವಾಲ್ಕೆನೋ ಸೌಂಡ್ ಅಂತ ಹೇಳ್ತಾರೆ. ಆಕ್ಚುಲಿ ಈ ಲಾಂಚ್ ಸ್ಟೇಷನ್ ನಡೆಸೋಕೆ ಎನರ್ಜಿ ಬೇಕಾಗಿರುತ್ತಲ್ಲ, ಅದನ್ನ ಈ ವಾಲ್ಕೆನೋ ಅಂತಾನೆ ಪಡ್ಕೋತಾ ಇರ್ತಾರೆ. ಈ ಲಾಂಚ್ ಸ್ಟೇಷನ್ ಇರೋ ಒಂದು ಕೆಳಗಡೆ ಒಂದು ವಾಲ್ಕೆನೋ ಇರುತ್ತೆ. ಅದರಿಂದ ಇವರು ಎನರ್ಜಿ ಪಡ್ಕೋತಾ ಇರ್ತಾರೆ. ತನ್ನ ಎನರ್ಜಿ ಸೋರ್ಸ್ಗೋಸ್ಕರ ಈ ವಾಲ್ಕೆನೋಯಿಂದ ಎನರ್ಜಿನ ಪಡ್ಕೊಂಡು ಒಂದ್ ರೀತಿ ಬ್ಯಾಲೆನ್ಸ್ ರೀತಿ ಮಾಡ್ಕೊಂಡಿರುತ್ತಿದ್ದು ಸ್ಟೇಷನ್. ಲಿಯೋಗೆ ಒಂದು ಐಡಿಯಾ ಬರುತ್ತೆ, ನಾವ್ ಹೇಗಾದ್ರೂ ಮಾಡಿ ಇದ್ರ ಲೆವೆಲ್ ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಈ ವಾಲ್ಕೆನೋ ಎಲ್ಲಾನು ಒಂದೇ ಕಡೆ ಬರೋ ರೀತಿ ಮಾಡೋಣ. ಹಾಗಾಗಿ ಭೂಮಿ ಒಳಗಡೆ ಇರುವಂತಹ ಒಂದು ಲೇಯರ್ ಹೊಡೆದು ಹೋಗಿ ಈ ಏಜೆಂಟಿಯ ಹೋಗ್ಬಿಟ್ಟು ಅದರೊಳಗಡೆ ಬೇರ್ಗಳಿಗೆ ಇಂಜೆಕ್ಟ್ ಆಗುತ್ತೆ, ಅವಾಗ ಸರಿ ಹೋಗುತ್ತೆ ಅಂತಾನೆ. ಆಗ ಮಾರ್ಕೋ ಈ ವಾಲ್ಕೆನೋ ಕಂಟ್ರೋಲ್ ಮಾಡ್ತಾ ಇರೋಂತ ಒಂದು ಮಿಷನ್ ನ ಆಫ್ ಮಾಡೋಣ ಅಂತ ಹೋಗ್ತಾ ಇರ್ತಾನೆ. ಬಟ್ ಕರೆಕ್ಟ್ ಸಿಗ್ನಲ್ ಸಿಗ್ತಾ ಇರೋದಿಲ್ಲ. ಅದು ಯಾಕೆಂದ್ರೆ ಹೆವಿ ಕೆಳಗಡೆ ಇರುತ್ತೆ, ಹಾಗಾಗಿ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇರೋದಿಲ್ಲ, ಸಿಗ್ನಲ್ ಸಿಗ್ತಾ ಇರೋದಿಲ್ಲ. ಆಗ ಸ್ಕ್ವಾಟ್ ಏನ್ ಮಾಡ್ತಾನೆ ಅಂದ್ರೆ ಸರಿ ಬಿಡಿ, ನಾವೇ ಒಳಗಡೆ ಹೋಗ್ಬಿಟ್ಟು ಈ ಬಾಂಬ್ ಇಂದ ಆ ಒಂದು ಕಂಟ್ರೋಲ್ ಮಾಡ್ತಿರೋ ಒಂದು ಮಿಷನ್ ನ ಬ್ಲಾಸ್ಟ್ ಮಾಡ್ಬಿಡೋಣ. ಅದಾದ್ರೆ ಈ ಎಲ್ಲ ವಾಲ್ಕೆನೋ ಒಂದೇ ಕಡೆಗೆ ಹೋಗುತ್ತೆ, ಅವಾಗ ಸೇಫ್ ಆಗ್ಬೋದು ನಾವು ಅಂತ ಒಂದು ಪ್ಲಾನ್ ಕೊಡ್ತಾರೆ. ಸರಿ ಹಾಗೆ ಮಾಡೋಣ ಅನ್ಬಿಟ್ಟು ಇವ್ರು 3 ಜನ ಹೋಗ್ತಾರೆ. ಯಾರ್ಯಾರು ಅಂದ್ರೆ ಲಿಯೋ, ಸ್ಕ್ವಾಟ್, ಜೂಲಿ, ಇವ್ರು 3 ಜನ ಹೋಗ್ತಾರೆ ಆ ಅಂಡರ್ ಗ್ರೌಂಡ್ ಒಳಗಡೆ. ಆ ಅಂಡರ್ ಗ್ರೌಂಡ್ ಒಳಗಡೆ ಹೋಗ್ಬಿಟ್ಟು ಆ ಬ್ಯಾಲೆನ್ಸ್ ಮಾಡುವಂತಹ ಒಂದು ಮಿಷಿನ್ ಹತ್ರ ಹೋಗ್ಬಿಟ್ಟು ಬ್ಲಾಸ್ಟ್ ಮಾಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಮಧ್ಯೆ ಈ ಮಾಸ್ಟರ್ ಗಿಡಗಳಿರುತ್ತೆ, ಅವುಗಳು ಇವ್ರನ್ನ ತಡೆಯಕ್ಕೆ ಟ್ರೈ ಮಾಡ್ತಾ ಇರ್ತವೆ. ಇವ್ರು ಕೂಡ ಅದ್ರ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಒಂದು ಗಿಡ ಹೋಗ್ಬಿಟ್ಟು ಈ ಲಿಯೋನ ಕಾಲ್ನ ಕಚ್ಬಿಡುತ್ತೆ. ಇವೆಲ್ಲ ಒಂದು ಇನ್ಫೆಕ್ಟ್ ಆಗಿರೋಂತ ಗಿಡಗಳಲ್ಲ, ಹಾಗಾಗಿ ಇವ್ನ ಕಾಲಿ ಕಚ್ಚಿರೋದ್ರಿಂದ ಇವನು ಕೂಡ ಒಂಥರ ಸತ್ತೋಗ್ತಾನೆ ಸ್ವಲ್ಪ ಹೊತ್ತಲ್ಲೇ. ಈ ಟೈಮಲ್ಲಿ ಫೈಟ್ ಮಾಡ್ತಿರ್ಬೇಕಾದ್ರೆ ಈ ಸ್ಕ್ವಾಟ್ ಇದನ್ನೆಲ್ಲ ಅವನ್ನ ಕ್ಲೀನ್ ಆಗಿ ಹೇಳ್ಕೊಂಡ್ಬಿಟ್ಟು ಅವನ್ನ ಕಚ್ಚಿ ಸಾಯಿಸಾಕ್ಬಿಡುತ್ತೆ. ಹಾಗಾಗಿ ಸ್ಕ್ವಾಟ್ ನೀವೆಲ್ಲಾರು ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಂದು ಬಾಂಬ್ ನ ತೆಗೆದು ಅವನೇ ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇದರಿಂದ ಸ್ಕ್ವಾಟ್ ಎಲ್ಲ ಸತ್ತೋಗ್ ಮತ್ತೆ ಆ ಮಾಸ್ಟರ್ ಗಿಡಗಳು ಕೂಡ ಅಲ್ಲೇ ಸತ್ತೋಗುತ್ತೆ. ಅದನ್ನ ದಾಟ್ಕೊಂಡು ಈಗ ಇವರು ಮುಂದೆ ಹೋಗ್ತಾರೆ. ಈಗ ಇವರು ಫುಲ್ಲು ಕೆಳಗಡೆ ಇರ್ತಾರೆ, ವಾಲ್ಕೆನೋ ಹತ್ರ ಇರ್ತಾರೆ ಇವರು. ನೆಕ್ಸ್ಟ್ ಆ ಕಂಟ್ರೋಲ್ ಮಾಡೋ ಮೆಷಿನ್ ಒಳಗಡೆ ಹೋಗ್ಬೇಕು ಅಂದ್ಬಿಟ್ಟು ಇವರು ಹೋಗ್ತಿರ್ಬೇಕಾದ್ರೆ ಒಂದು ಗೇಟು ಲಾಕ್ ಆಗಿರುತ್ತೆ. ಹಾಗಾಗಿ ಜೂಲಿಯಾಗೆ ಏನಾರು ಇದನ್ನ ಹೊಡೆದಾಕೋಕೆ ಹುಡುಕು ಅಂತ ಹೇಳ್ತಾಳೆ. ಅವಳು ಕೂಡ ಹೊಡೆದೋಕಕ್ಕೆ ಏನಾರು ತರನ ಅಂತ ಹೋಗ್ತಿರ್ಬೇಕಾದ್ರೆ ಇವನು ಮಾತ್ರ ಆ ಮಿಷಿನ್ ಒಳಗಡೆ ಹೋಗ್ಬಿಟ್ಟು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಹೆಂಗಿದ್ರೆ ಇವನು
ಬದುಕೋಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಅದು ಕಚ್ಬಿಟ್ಟಿರುತ್ತೆ ಕಾಲಿಗೆ. ಆ ಬಾಂಬ್ ನ ತಗೊಂಡು ಇವನಿಗೆ ಬ್ಲಾಸ್ಟ್ ಮಾಡ್ಕೊಂಡಾಗ ಇದ್ರ ಡಿಸ್ಕನೆಕ್ಟ್ ಆಗಿ ಎಲ್ಲಾ ಲಾಭ ಒಂದೇ ಕಡೆಗೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ನ ಮಾಡಿರ್ತಾನೆ. ಬಾಂಬು 5 ನಿಮಿಷ ಮುಂಚೆನೆ ಆಕ್ಟಿವೇಟ್ ಆಗ್ಬಿಟ್ಟಿರುತ್ತೆ. ಇವರು ಅಲ್ಲಿ ಹೋಗ್ಬಿಟ್ಟು ಫಿಕ್ಸ್ ಮಾಡಿ ವಾಪಸ್ ಹೋಗೋಷ್ಟು ಟೈಮ್ ಇರೋದಿಲ್ಲ. ಇವನು ಬೇರೆ ಕುಣ್ತಾ ಇರ್ತಾನಲ್ಲ, ಅಷ್ಟೊಂದು ಟೈಮ್ ಇರೋದಿಲ್ಲ. ಹಾಗಾಗಿ ನಾನೇ ಡೆತ್ ಆಗ್ಬಿಡೋಣ ಅನ್ಬಿಟ್ಟು ಅವಳು ಆಚೆಡಿಂದ ಲಾಕ್ ಮಾಡಿರ್ತಾನೆ. ಅವಳು ಕೂಡ ದಯವಿಟ್ಟು ಓಪನ್ ಮಾಡು ಬೇಡ ಅಂತ ಇರ್ತಾಳೆ. ಇದು ನನ್ನ ಕೆಲಸ, ಇದು ನಾನೇ ಮಾಡ್ಬೇಕು, ದಯವಿಟ್ಟು ಬಂದ್ಬಿಡ್ತೀನಿ ಆಚೆಗೆ, ನಿನ್ ಮಗಳಿದ್ದಾಳೆ ಅಂತ ಇರ್ತಾನೆ. ಹಾಗಲ್ಲಿಯೋ ಈ ಜಗತ್ತು ಮತ್ತೆ ನನ್ನ ಮಗಳನ್ನ ಕಾಪಾಡಬೇಕು ಅಂದ್ರೆ ನಾನು ಇದನ್ನ ಮಾಡ್ಲೇಬೇಕು. ನಿನ್ನಲ್ಲಿ ನಾನು ಏನೋ ಒಂದು ಕೇಳ್ಕೊಡ್ತೀನಿ, ಅದನ್ನ ನೆರವೇರಿಸ್ಕೊಡು ಸಾಕು. ನಾನು ಹೋದ್ಮೇಲೆ ನನ್ನ ಮಗಳು ಯಾವತ್ತೂ ಕೂಡ ಅನಾಥೆ ಆಗ್ಬಾರ್ದು, ಅವಳನ್ನ ನೀನು ಚೆನ್ನಾಗಿ ನೋಡ್ಕೊಬೇಕು ಅಂದ್ಬಿಟ್ಟು ಒಂದು ಪ್ರಾಮಿಸ್ ನ ತಗೋತಾನೆ. ಪ್ರಾಮಿಸ್ ನ ತಗೊಂಡ್ಬಿಟ್ಟು ನೀನ್ ಇಲ್ಲಿಂದ ಹೋಗುಂತ ಅವಳನ್ನ ಕಳಿಸ್ಬಿಡ್ತಾನೆ. ಈ ಕಡೆ ಎಲ್ಲಾ ಗಿಡಗಳು ಎಲ್ಲ ಮೇಲುಗಡೆ ಹೇಳ್ತಾ ಇರುತ್ತೆ. ಇವಳು ಅವ್ನು ಕಳ್ಸಿರೋದ್ರಿಂದ ಇವಳು ಒಬ್ಳೆ ಮೇಲ್ಗಡೆ ಬರ್ತಾಳೆ. ಮೇಲ್ಗಡೆ ಬಂದಾಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಲಿಯೋ ತನ್ನ ಪ್ರಾಣನ ಕೊಡಕ್ಕೆ ರೆಡಿ ಆಗಿದ್ದಾನೆ ಅನ್ಬಿಟ್ಟು. ಈ ಕಡೆ ಲಿಯೋ ಕೊಂಡ್ಕೊಂಡೆ ಆ ಲಾವಾ ಮೇಂಟೆನೆನ್ಸ್ ರೂಮ್ ಒಳಗಡೆಗೆ ಬರ್ತಾನೆ. ಬಂದಾಗ ಅಲ್ಲಿ ಸಿಸಿ ಕ್ಯಾಮರಾ ಇರ್ತಲ್ಲ, ಅದನ್ನ ಆಕ್ಟಿವೇಟ್ ಮಾಡ್ಬಿಟ್ಟು ಅವ್ಳ ಮಕ್ಳ ಹತ್ರ ಮಾತಾಡ್ತಾ ಇರ್ತಾನೆ. ನಿಮ್ಮ ತಂದೆ ಈ ಭೂಮಿನ ಕಾಪಾಡೋದಕ್ಕೋಸ್ಕರ ಒಂದು ಸ್ಯಾಕ್ರಿಫೈಸ್ ನ ಮಾಡ್ತಾ ಇದ್ದಾನೆ ಅಂತ. ಹಾಗಾಗಿ ಅವಳು ಕೂಡ ನನಗೆ ಯಾರು ಬೇಡ ತಂದೆ, ನೀನ್ ಬೇಕು, ಪ್ರಪಂಚನೇ ಬೇಡ, ನನಗೆ ದಯವಿಟ್ಟು ವಾಪಸ್ ಬಂದ್ಬಿಡುತ್ತೆ ತುಂಬ ಹೇಳ್ತಾ ಇರ್ತಾಳೆ. ಆದ್ರೆ ಇವನು ಕೇಳುವಂತ ಇದ್ರಲ್ಲಿ ಇರೋದಿಲ್ಲ. ನಿನ್ ತಂದೆ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾಳೆ ಮಗಳೇ ಅನ್ಬಿಟ್ಟು ಅವ್ರಿಗೊಂದು ಗುಟ್ಲಾಕ್ನ ಹೇಳ್ತಾನೆ. ನೋಡ್ತಿದ್ದಂಗೆ ಬಾಂಬ್ ಆಕ್ಟಿವೇಟ್ ಆಗ್ಬಿಟ್ಟು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಲಿಯೋ ಅಲ್ಲೇ ಸತ್ತೋಗ್ಬಿಡ್ತಾನೆ. ಆ ಲಾವಾ ಮೇಂಟೆನೆನ್ಸ್ ಮಾಡೋ ಒಂದು ಮಿಷಿನು ಬ್ಲಾಸ್ಟ್ ಆಗಿಬಿಡುತ್ತೆ. ಎಲ್ಲ ಲಾವ ಒಂದೇ ಕಡೆ ಹೋಗ್ಬಿಟ್ಟು ಆ ಮರಗಳಿರೋ ಅಂತ ಬೇರುಗಳಿಗೆ ಹೋಗಿ ಬಿದ್ಬಿಟ್ಟು ಎಲ್ಲ ಸುಡಕ್ ಶುರು ಆಗುತ್ತೆ. ಈ ಕಡೆ ಆ ಅರ್ಜೆಂಟೀನಾ ಕೂಡ ಭೂಮಿ ಒಳಗಡೆ ಹೋಗ್ಬಿಟ್ಟು ಈ ಬೇರ್ ಒಳಗಡೆಗೆ ಆ ಆಂಟಿಡ್ಯೂಟ್ ಮಿಕ್ಸ್ ಆಗ್ಬಿಡುತ್ತೆ. ಈ ಮರಗಿಡ ಒಳಗಡೆ ಇದ್ದಂತಹ ಎಲ್ಲ ಕ್ರಿಮಿಕೀಟಗಳೆಲ್ಲ ಸಾಯಕ್ ಶುರು ಆಗುತ್ತೆ. ಮತ್ತೆ ಎಲ್ಲಾ ಮರಗಿಡಗಳು ನಾರ್ಮಲ್ ಗೆ ಬರ್ತವೆ. ಇವ್ರ ಇದನ್ನ ನೋಡಿ ಎಲ್ಲರಿಗೂ ಖುಷಿ ಆಗೋಗ್ಬಿಡುತ್ತೆ, ನಾವು ಭೂಮಿನ ಕಾಪಾಡ್ದು ಅಂದ್ಬಿಟ್ಟು. ಈಗ ಭೂಮಿ ತುಂಬಾ ಸೇಫ್ ಆಗಿರುತ್ತೆ. ಲಾಸ್ಟ್ ಅಲ್ಲಿ ನಾವು ಇವಳ ಮಗಳು ವಾಯ್ಸ್ ನ ಕೇಳಿಸ್ಕೊಂತೀವಿ. ಇವಳ ತಂದೆ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಮಾಡ್ಕೋತಾ ಇರ್ತಾಳೆ. ನಮ್ ತಂದೆ ಪ್ರಪಂಚನ ಕಾಪಾಡಿದ್ರು, ನಮ್ ತಂದೆನೇ ಗ್ರೇಟ್ ಅನ್ಕೊಂಡು ಇಲ್ಲಿಗೆ ಈ ಮೂವಿನ ಮುಗಿಸ್ತಾರೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.